ಈ ಸ್ಪರ್ಧಾತ್ಮಕ ಪರೀಕ್ಷೆ ಒಳಗಡೆ ಲೋಹಗಳು ಮತ್ತು ಅಲೋಹಗಳ ಮೇಲೆ ಕ್ವಶನ್ಸ್ನ ಕೇಳ್ತಿರ್ತಾನೆ. ಕೆಲವೊಮ್ಮೆ ಈ ಲೋಹಗಳು ಮತ್ತು ಅಲೋಹಗಳ ಬಣ್ಣಗಳ ಆಧಾರದ ಮೇಲೆ ಕೂಡ ಕ್ವಶನ್ಸ್ನ ಕೇಳ್ತಿರ್ತಾನೆ. ಆದರೆ ಇಲ್ಲಿ ಲೋಹಗಳು ಆಲ್ಮೋಸ್ಟ್ ಆಗಿ ಎಲ್ಲವೂ ಏನಾಗಿರ್ತಪ್ಪ ಅಂತಂದಾಗ ಬೂದು ಬಣ್ಣ, ಎಲ್ಲಪ್ಪ ಅಂದಾಗ ಮೂಲ ಲೋಹಗಳು ಹಳದಿ, ಕೆಂಪು ಈ ಬಣ್ಣದಲ್ಲಿನ ನಮ್ಗೆ ಜಾಸ್ತಿ ಕಂಡು ಬರ್ತವೆ. ಆದರೆ ಇಲ್ಲಿ ಅಲೋಹಗಳು ಏನಾಗ್ತವಪ್ಪ ಅಂದಾಗ ಸ್ವಲ್ಪ ಅಲೋಹಗಳದು ಇಂಪಾರ್ಟೆಂಟ್ ಅಲೋಹಗಳನ್ನು ಪಟ್ಟಿ ಮಾಡಿದ್ದೇವೆ. ನೆಕ್ಸ್ಟ್ ಅವಕ್ಕರ ಬಣ್ಣಗಳನ್ನು ಇಲ್ಲಿ ಹಾಕಿದ್ದೀನಿ, ಅವಕ್ಕೂ ಅಷ್ಟು ನೋಡ್ಕೊಂಡ್ರೆ ಸಾಕು. ಈಗ ಲೋಹಗಳ ಒಳಗಡೆ ಸಾಕಷ್ಟು ಬಾರಿ ಕ್ವಶನ್ಸ್ ಆಗೋದು ಯಾವಪ್ಪ ಅಂದ್ರೆ ದ್ರವ ರೂಪದ ಲೋಹ ಯಾವುದು ಅಂತ ಕ್ವಶನ್ಸ್ನ ಕೇಳ್ತಿರ್ತಾನೆ. ಅಲ್ಲಿ ಪಾದರಸ ಅಂತ ಬರೆದಿರ್ತಿರ್ತಾರೆ. ಇನ್ನು ದ್ರವ ರೂಪದ ಅಲೋಹ ಯಾವುದು ಅಂತ ಕ್ವಶನ್ಸ್ನ ಕೇಳಿದಾಗ ಬ್ರೋಮಿನ್ ಅಂತೇಳಿ ಕರಿತೇವೆ. ಅದು ಕೂಡ ಇಲ್ಲಿ ಇದೆ, ಲಾಸ್ಟ್ ಇಯರ್ ಬ್ರೋಮಿನ್ ಅಂತೇಳಿ ಕರಿತೇವೆ. ಹಿಂಗೆ ಅವಕ್ಕೂ ಕ್ವಶನ್ಸ್ನ ನೋಡಿದ್ರೆ ಅವಕ್ಕೂ ಬಣ್ಣಗಳ ಮೇಲೂ ಕ್ವಶನ್ಸ್ನ ಕೇಳ್ತಾರೆ ಅಂತೇಳಿ ಇಲ್ಲಿ ನಾವು ನೋಡ್ಕೊತ ಬರೋಣ್ರಿ. ಅಲೋಹಗಳ ಒಳಗಡೆ ಒಂದೇದು ಯಾವುದಪ್ಪ ಅಂತಂದಾಗ ಇಲ್ಲಿ ಬೋರಾನ್ ಅಂತ ತೊಗೊಂಡಿನಿ. ಈ ಬೋರಾನ ಯಾವ ಬಣ್ಣದಲ್ಲಿ ಇರ್ತದಪ್ಪ ಅಂದಾಗ ಕಪ್ಪು ಕಂದು ಬಣ್ಣದಲ್ಲಿ ನಮ್ಗೆ ಕಂಡು ಬರ್ತದೆ. ಇನ್ನು ನೆಕ್ಸ್ಟ್ ಸಿಲಿಕಾನ್ ಅಂತ ಹೇಳ್ತೇವೆ, ಕಡು ಬೂದು ಬಣ್ಣದಲ್ಲಿ ಕಂಡು ಬರ್ತದೆ. ಆರ್ಸೆನಿಕ್ ಬೆಳ್ಳಿ ಬೂದು, ಗಂಧಕ ಅಂತ ಕರಿತೇವೆ. ಈ ಗಂಧಕ ಭಾಳ ಇಂಪಾರ್ಟೆಂಟ್. ಹೀಗಾಗಿ ಇದು ಹಳದಿ ಬಣ್ಣದಲ್ಲಿ ಏನಾಗ್ತದಪ್ಪ ಅಂದಾಗ ಕಂಡು ಬರ್ತದೆ. ಇನ್ನು ನೆಕ್ಸ್ಟ್ ಗ್ರಾಫೈಟ್ ಅಂತ ಕರಿತೇವೆ. ಈ ಗ್ರಾಫೈಟ್ ಇದು ಕಪ್ಪು ಬಣ್ಣದಲ್ಲಿ ಏನಾಗ್ತದಪ್ಪ ಅಂದಾಗ ಕಂಡು ಬರ್ತದೆ. ರಂಜಕ ಫಾಸ್ಫರಸ್ ಅಂತ ಕರಿತೇವೆ. ಇಲ್ಲಿ ವೈಟ್ ಬಿಳಿದಲ್ಲಿ ಕಂಡು ಬರ್ತದೆ, ಕೆಂಪುದಲ್ಲಿ ಏನಾಗ್ತದಪ್ಪ ಅಂತಂದಾಗ ಕಂಡು ಬರ್ತದೆ. ಇನ್ನು ಕ್ಲೋರಿನ್ ಅಂತ ಕರಿತೇವೆ. ನೀರನ್ನು ಸ್ವಚ್ಛಗೊಳಿಸಲು ಬಳಸುವಂಥ ಒಂದು ರಾಸಾಯನಿಕ ಅಂತ ಕೂಡ ಕ್ವಶನ್ಸ್ನ ಕೇಳಿದಾಗ ನಾವು ಕ್ಲೋರಿನ್ ಅಂತ ಕೂಡ ಹೇಳ್ತೇವೆ. ಇಲ್ಲಿ ಹಳದಿಯುಕ್ತ ಹಸಿರು ಬಣ್ಣದಲ್ಲಿ ಇದು ನಮ್ಗೆ ಕಂಡು ಬರ್ತದೆ. ಇನ್ನು ನೆಕ್ಸ್ಟ್ ಹೈಡ್ರೋಜನ್ನ, ಇನ್ನು ಆಕ್ಸಿಜನ್ನ, ಇವು ಕೂಡ ಅಲೋಹಗಳು. ಆದರೆ ಇವಕ್ಕನ್ನ ಅನಿಲಗಳನ್ನು ಕರಿತೇವೆ. ಇವು ಬಣ್ಣರಹಿತ ಅನಿಲಗಳು ಅಂತ ಕರಿತೇವೆ. ಈ ಹೈಡ್ರೋಜನ್ ಆಗಲಿ ಆಕ್ಸಿಜನ್ ಆಗಲಿ ಅತ್ಯಂತ ಹಗುರವಾದ ಅನಿಲ ಅಂದಾಗ ಹೈಡ್ರೋಜನ್ ಅಂತ ಕರಿತೇವೆ. ಕನ್ನಡದಲ್ಲಿ ಜಲಜನಕ ಅಂತ ಕರಿತೇವೆ. ಮಾನವನ ಪ್ರಾಣವಾಯು ಆಕ್ಸಿಜನ್ 21% ಕಂಡು ಬರ್ತದೆ. ಇನ್ನು ಅಯೋಡಿನ್ ಅಂತ ಕರಿತೇವೆ. ಇದು ಭಾಳ ಇಂಪಾರ್ಟೆಂಟ್. ಅಯೋಡಿನ್ ಪಿಷ್ಟದ ಪರೀಕ್ಷೆಯಲ್ಲಿ ಬಳಸುವಂಥ ದ್ರಾವಣ ಯಾವುದು? ಅಯೋಡಿನ್ ಅಂತ ಕರಿತೇವೆ. ಇಲ್ಲಿ ನೇರಳೆ. ಇನ್ನು ನೆಕ್ಸ್ಟ್ ಇಲ್ಲಿ ಬ್ರೋಮಿನ್ ಇದೆ ನೋಡ್ರಿ. ದ್ರವ ರೂಪದ ಅಲೋಹ ಅಂತ ಕರಿತೇವೆ. ಇದು ದ್ರವದಲ್ಲಿ ಕಂಡು ಬರ್ತದೆ, ಕೆಂಪು ಅಥವಾ ಕಂದು ಬಣ್ಣದಲ್ಲಿ ನಮ್ಗೆ ಕಂಡು ಬರ್ತದೆ. ಈ ಥರ ವಿಜ್ಞಾನಕ್ಕೆ ಸಂಬಂಧಪಟ್ಟಂಥ ಅಲೋಹಗಳ ಬಣ್ಣಗಳ ಆಧಾರದ ಮೇಲೆ ಕ್ವಶನ್ಸ್ ಬಂದಾಗ ಇವು ಅಲೋಹಗಳು ಇಂಪಾರ್ಟೆಂಟ್ ಅಲೋಹಗಳನ್ನು ಪಟ್ಟಿ ಮಾಡಿದ್ದೀನಿ. ಇವಕ್ಕನ್ನ ಒಂದು ಕಡೆ ಸ್ಕ್ರೀನ್ಶಾಟ್ನ ತೊಗೊಳ್ರಿ, ಇಲ್ಲಿಕಪ್ಪ ಅಂದಾಗ ಬರೆದಿಟ್ಕೊಳ್ರಿ. ಫಸ್ಟ್ ಟೈಮ್ ನಮ್ಮ ಪೇಜಸ್ನ ನೋಡ್ತಿರಪ್ಪ ಅಂದಾಗ ದಯವಿಟ್ಟು ಪೇಜ್ನ ಫಾಲೋ ಮಾಡ್ಕೊಳ್ಳಿ. ಸಾಕಷ್ಟು ಕ್ವಶನ್ಸ್ನ ಹೇಳ್ತಿರ್ತೀನಿ. ಧನ್ಯವಾದಗಳು ರೀ.